ಮೂವರು ಬಿಜೆಪಿ ಎಂಎಲ್ಸಿಯ ಪಟ್ಟಿ ಫೈನಲ್ ಆಗಿದೆ. ಸುಮಲತಾ, ರವಿಕುಮಾರ್, ಮಾ ನಾಗರಾಜ್ಗೆ ಎಂಎಲ್ಸಿ ಸ್ಥಾನ. ಮಂಡ್ಯ ಟಿಕೆಟ್ ಬಿಟ್ಟುಕೊಟ್ಟ ಸುಮಲತಾ ಅವರಿಗೆ ಬಿಜೆಪಿಯಿಂದ ಗಿಫ್ಟ್. ಎಂಎಲ್ಸಿ ಸ್ಥಾನದ ಗಿಫ್ಟ್ ಕೊಡಲಾಗ್ತಾ ಇದೆಯಾ? ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಎಂಟ್ರಿ ಫಿಕ್ಸ್. ಕೆಪಿಎಸ್ಸಿ ಮಾಜಿ ಸದಸ್ಯ ಮಾ ನಾಗರಾಜ್ಗೆ ಎಂಎಲ್ಸಿ ಸ್ಥಾನನ. ಮೂವರು ಎಂಎಲ್ಸಿ ಅಭ್ಯರ್ಥಿಗಳು ಫೈನಲ್ ಆಗಿದ್ದು ಬಿಜೆಪಿಯಿಂದ ನಾಳೆ ಅಧಿಕೃತವಾಗಿ ಪ್ರಕಟಣೆಗೊಳಿಸುವಂತಹ ಸಾಧ್ಯತೆ ಇದೆ. ಜೂನ್ 13ಕ್ಕೆ ಪರಿಷತ್ ಚುನಾವಣೆ ನಡೆಯಲಿದ್ದು ಮಂಡ್ಯ ಎಂಪಿ ಟಿಕೆಟ್ ತ್ಯಾಗ ಮಾಡಿರುವಂತಹ ಸುಮಲತಾ ಅವರಿಗೆ ಬಿಜೆಪಿಯಿಂದ ಎಂಎಲ್ಸಿ ಸ್ಥಾನದ ಗಿಫ್ಟ್. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಬಿಜೆಪಿ ಎಂಎಲ್ಸಿ ಪಟ್ಟಿ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ, ಅದರಲ್ಲಿ ಲಿಸ್ಟ್ ಇರುವಂತಹ ಹೆಸರಲ್ಲಿ ಪ್ರಮುಖವಾಗಿ ಸುಮಲತಾ ಅವರದ್ದು. ಸುಮಲತಾ ಮಂಡ್ಯ ಎಂಪಿ ಟಿಕೆಟ್ ತ್ಯಾಗ ಮಾಡಿದಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಇಂಥದೊಂದು ಗಿಫ್ಟ್ ಸಿಗ್ತಾ ಇದೆಯಾ? ಅದಕ್ಕೆ ಒಪ್ಕೊಳ್ತಾರಾ ಸುಮಲತಾ ಅಂತ? ಖಂಡಿತವಾಗಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಬಿಟ್ಟುಕೊಟ್ಟ ಕಾರಣಕ್ಕಾಗಿ ಪಕ್ಷದ ನಾಯಕತ್ವ ಒಂದು ಸೂಕ್ತವಾದ ಸ್ಥಾನಮಾನ ಕೊಡುವ ಭರವಸೆಯನ್ನು ಸುಮಲತಾ ಅವರಿಗೆ ನೀಡಿತ್ತು. ಹಾಗಾಗಿ ಸುಮಲತಾ ಅವರನ್ನ ವಿಧಾನ ಪರಿಷತ್ಗೆ ಕಳಿಸಬೇಕು ಅನ್ನುವ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಅದರಂತೆ ಇವತ್ತು ಅಂತಿಮಗೊಂಡಿರತಕ್ಕಂಥ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸುಮಲತಾ ಹೆಸರನ್ನ ಸೇರಿಸಲಾಗಿದೆ ಮತ್ತು ಸುಮಲತಾ ಅವರನ್ನ ವಿಧಾನ ಪರಿಷತ್ಗೆ ಕಳಿಸುವ ಮೂಲಕ ಪಕ್ಷ ಕೊಟ್ಟಿರತಕ್ಕಂಥ ಮಾತನ್ನು ಉಳಿಸಿಕೊಳ್ಳುವಂತ ನಿರ್ಧಾರ ಮಾಡಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಂತಾಗುತ್ತೆ ಮತ್ತು ಹಳೆ ಮೈಸೂರು ಭಾಗಕ್ಕೂ ಕೂಡ ಆದ್ಯತೆ ಕೊಟ್ಟಂತಾಗುತ್ತೆ ಮತ್ತು ಚುನಾವಣೆಯಲ್ಲಿ ಈಗ ಹೈಕಮಾಂಡ್ ಕೊಟ್ಟಿರತಕ್ಕಂಥ ಭರವಸೆಯನ್ನು ಅಂದ್ರೆ ಮಾತನ್ನು ಉಳಿಸಿಕೊಂಡಂತಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ಪಕ್ಷದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಅಧಿಕೃತವಾಗಿ ಸುಮಲತಾ ಅವರ ಹೆಸರನ್ನ ಅಂತಿಮಗೊಳಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ಇವತ್ತು ಇನ್ನು ಕೆಲವೇ ಹೊತ್ತಲ್ಲಿ ಈ ಕುರಿತು ಅಧಿಕೃತವಾಗಿರ್ತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದೆ. ಇನ್ನೊಂದು, ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿರ್ತಕ್ಕಂಥ ಅವಧಿ ಪೂರ್ಣಗೊಳಿಸಿರುವಂತಹ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ಅವರನ್ನು ಕೂಡ ಮತ್ತೊಂದು ಬಾರಿ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ನಿರ್ಧಾರವನ್ನು ಕೂಡ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಅವರನ್ನು ಕಂಟಿನ್ಯೂ ಮಾಡುವಂತ ನಿರ್ಧಾರಕ್ಕೆ ಬಿಜೆಪಿ ನಾಯಕತ್ವ ಬಂದಿದೆ. ಹಾಗಾಗಿ ಅವರ ಹೆಸರು ಕೂಡ ಅಭ್ಯರ್ಥಿಗಳ ಪಟ್ಟಿಯಲ್ಲಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮಾಜಿ ಅಧ್ಯಾಪಕರು, ಕಳೆದ ಬಾರಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿರತಕ್ಕಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಹೆಸರು ಅಂತಿಮಗೊಂಡು ಕೊನೆಯ ಕ್ಷಣದಲ್ಲಿ ಹೆಸರು ಕೈತಪ್ಪಿರ್ತಕ್ಕಂಥ ಏನು ನಾಗರಾಜ್ ಅವರು ಮಾ ನಾಗರಾಜ್ ಅವರಿಗೆ ಅವಕಾಶ ಕೊಡಬೇಕು ನಿರ್ಧಾರವನ್ನು ಕೂಡ ಬಿಜೆಪಿ ನಾಯಕತ್ವ ತೆಗೆದುಕೊಂಡಿದೆ. ಹುಬ್ಬಳ್ಳಿ ಭಾಗದಲ್ಲಿ ಸಂಘಟನೆಗೆ ಪೂರಕವಾಗಿ ಕೆಲಸ ಮಾಡಿರ್ತಕ್ಕಂಥ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಬೇರೆ ಬೇರೆ ಸಂಘಟನೆ ಕೆಲಸ ಮಾಡಿರ್ತಕ್ಕಂಥ ಮಾ ನಾಗರಾಜ್ ಅವರಿಗೆ ಈ ಬಾರಿ ಅವಕಾಶ ಕೊಡುವ ಮೂಲಕ ಕುರುಬ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಂತಾಗತ್ತೆ ಅನ್ನುವ ಲೆಕ್ಕಾಚಾರವನ್ನು ಪೂರ್ಣ ಮಾಡಲಿಕ್ಕೆ ಬಿಜೆಪಿ ನಾಯಕತ್ವ ಮುಂದಾಗಿದೆ. ಅವರ ಹೆಸರನ್ನು ಕೂಡ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸಂಸದೆಯಾಗಿರುವಂತಹ ಸುಮಲತಾ, ಹಾಲಿ ವಿಧಾನ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಮತ್ತು ಸಂಘ ಪರಿವಾರದ ಹಿನ್ನೆಲೆಯ ಕುರುಬ ಸಮುದಾಯದ ಮಾಜಿ ಕೆಪಿಎಸ್ಸಿ ಸದಸ್ಯರು ಆಗಿರ್ತಕ್ಕಂಥ ಮಾ ನಾಗರಾಜ್ ಅವರನ್ನ ವಿಧಾನ ಪರಿಷತ್ಗೆ ಕಳಿಸಬೇಕು ಅನ್ನೋ ನಿರ್ಧಾರವನ್ನು ಬಿಜೆಪಿ ನಾಯಕತ್ವ ತೆಗೆದುಕೊಂಡಿದೆ. ಸಂಖ್ಯಾಬಲದ ಆಧಾರದಲ್ಲಿ ಜೂನ್ 13 ನಡೀತಕ್ಕಂಥ ಚುನಾವಣೆಯಲ್ಲಿ 3 ಸ್ಥಾನಗಳು ಪಡ್ಕೊಳ್ಳಿಕ್ಕೆ ಬಿಜೆಪಿಗೆ ಅವಕಾಶ ಇದೆ. ಹಾಗಾಗಿ 3 ಜನರ ಹೆಸರನ್ನು ಅಂತಿಮಪಡಿಸಲಾಗಿದೆ. ಆನಂದ, ಈ 3 ಹೆಸರುಗಳಲ್ಲಿ ನಿಜಕ್ಕೂ ಕೂಡ ಬಹಳ ಕುತೂಹಲ ಇರೋದೇ ಸುಮಲತಾ ಅವರ ವಿಚಾರ. ಯಾಕಂದ್ರೆ ಸುಮಲತಾ ಅವರು ರಾಷ್ಟ್ರ ರಾಜಕಾರಣದಲ್ಲಿದ್ದಂಥವರು, ಬಿಜೆಪಿಗೆ ಬೆಂಬಲ ಕೊಟ್ಟರು, ನಂತರ ಮಂಡ್ಯ ಎಂಪಿ ಟಿಕೆಟ್ ಅನ್ನ ತ್ಯಾಗ ಮಾಡಿದ್ರು. ಈಗ ರಾಜ್ಯ ರಾಜಕಾರಣಕ್ಕೆ ಅವರನ್ನ ಈ ಮೂಲಕ ಬರಮಾಡಿಕೊಳ್ಳುವಂತಹ ಸಿದ್ಧತೆಗಳಾಗಿದೆ ಅನ್ನೋದು ಸ್ಪಷ್ಟ ಆಗ್ತದೆ. ಹಾಗಿದ್ರೆ ಸುಮಲತಾ ಅವರಿಗೂ ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಎಸ್, ಖಂಡಿತವಾಗಲೂ ಕೂಡ ಮಂಡ್ಯ ಟಿಕೆಟ್ ಅನ್ನು ಬಿಟ್ಟುಕೊಡುವ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಡೆಸಿರ್ತಕ್ಕಂಥ ಮಾತುಕತೆಯ ಭಾಗವಾಗಿ ಇವತ್ತು ಅಧಿಕೃತವಾಗಿ ಅವರ ಹೆಸರನ್ನ ವಿಧಾನ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಲತಾ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅಥವಾ ರಾಷ್ಟ್ರೀಯ ರಾಜಕಾರಣದಲ್ಲಿ ಮುಂದುವರಿತಾರಾ ಅಂತಕ್ಕಂಥ ಚರ್ಚೆಗಳು ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು. ಮೈತ್ರಿ ಆದಂಥ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಸುಮಲತಾ ಅವರು ಹಾಲಿ ಸದಸ್ಯರಾಗಿದ್ದರೂ ಕೂಡ ಟಿಕೆಟ್ ಅನ್ನ ತ್ಯಾಗ ಮಾಡತಕ್ಕಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ನಡೆದಂಥ ಮಾತುಕತೆಗಳು ಅಂತಿಮಗೊಂಡಿದ್ದು ಸುಮಲತಾ ಅವರ ರಾಜ್ಯ ರಾಜಕಾರಣದಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ನಾಯಕತ್ವ ಬಂದಿತ್ತು. ಹಾಗಾಗಿ ಮಾತುಕತೆಗಳು ಪೂರ್ಣಗೊಂಡಂತ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕತ್ವ ರಾಜ್ಯ ರಾಜಕಾರಣದಲ್ಲಿ ಸುಮಲತಾ ಅವರನ್ನ ಮುಂದುವರಿಸತಕ್ಕಂಥದ್ದು, ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಆದ್ಯತೆ ಕೊಟ್ಟಂತಾಗತ್ತೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಭವಿಷ್ಯದ ರಾಜಕಾರಣದ ಹಿನ್ನೆಲೆಯಲ್ಲಿ ಮಹಿಳೆಯರಿಗೂ ಕೂಡ ಆದ್ಯತೆ ಕೊಟ್ಟಂತಾಗತ್ತೆ. ಒಕ್ಕಲಿಗ ಪ್ರಾಬಲ್ಯದ ಜಿಲ್ಲೆಗಳಲ್ಲಿ ಸಹಜವಾಗಿ ಸುಮಲತಾ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡೋದ್ರ ಮೂಲಕ ಸಂಘಟನೆಗೆ ಪೂರಕ ಆಗತ್ತೆ ಅನ್ನುವ ಲೆಕ್ಕಾಚಾರ ಇಟ್ಟುಕೊಂಡು ಸುಮಲತಾ ಅವರನ್ನ ಈಗ ವಿಧಾನ ಪರಿಷತ್ಗೆ ಕಳಿಸುವ ನಿರ್ಧಾರವನ್ನು
ಮಾಡಲಾಗಿದೆ. ನಿಶ್ಚಯವಾಗಿಯೂ ಕೂಡ ಬಿಜೆಪಿ ನಾಯಕತ್ವ ತೆಗೆದುಕೊಂಡ ನಿರ್ಧಾರ ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ಒಂದು ಪೂರಕವಾದಂತಹ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಾರದು. ಒಕ್ಕಲಿಗ ಕೋಟಾದಲ್ಲಿ ಬೇರೆ ಬೇರೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ವಿಧಾನ ಪರಿಷತ್ತಿಗೆ ಎಂಟ್ರಿ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಕಳೆದ ಬಾರಿ ವಿಧಾನ ಪರಿಷತ್ ಸಭೆ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ನಾಯಕರುಗಳೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ರಿಯವಾಗಿ ತಮ್ಮ ಗುರುತಿಸುವಿಕೆಯನ್ನು ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರಿಗೆ ಅದನ್ನು ಸ್ಪಷ್ಟಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಮಾಧ್ಯಮ ಗೋಷ್ಠಿಗಳ ಮೂಲಕ ಕೆಲವೊಂದಷ್ಟು ಪ್ರಮುಖ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಿಧಾನ ಪರಿಷತ್ಗೆ ಎಂಟ್ರಿ ಹೊಡಿಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸುಮಲತಾ ಅವರನ್ನ ಎಂಟ್ರಿ ಮಾಡಿಸುವ ಮೂಲಕ ಮುಂಬರುವ ದಿನಗಳಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ರಾಜಕಾರಣಕ್ಕೆ ನಾಂದಿ ಹಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸುಮಲತಾ ಅವರನ್ನ ವಿಧಾನ ಪರಿಷತ್ಗೆ ಕಳಿಸುವ ನಿರ್ಧಾರವನ್ನು ಈಗಾಗಲೇ ಬಿಜೆಪಿ ನಾಯಕತ್ವ ಮಾಡಿದೆ. ಇದರಿಂದಾಗಿ ಸುಮಲತಾ ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದು, ಅವರು ಕೂಡ ಮೈತ್ರಿ ಪಕ್ಷಕ್ಕೆ ಟಿಕೆಟ್ ಅನ್ನು ಬಿಟ್ಟುಕೊಡುವಾಗ ಆರಂಭಿಕವಾದಂತಹ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಹೈಕಮಾಂಡ್ ಕೊಟ್ಟಿರತಕ್ಕಂತ ಒಂದು ಸಲಹೆ ಹಿನ್ನೆಲೆಯಲ್ಲಿ ಟಿಕೆಟ್ ಅನ್ನು ತ್ಯಾಗ ಮಾಡಿದ್ರು. ಆ ತ್ಯಾಗಕ್ಕೆ ಪ್ರತಿಫಲವಾಗಿ ಈಗ ವಿಧಾನ ಪರಿಷತ್ತಿನ ಸ್ಥಾನವನ್ನು ಅವರು ಕೊಡಲಾಗಿದೆ. ಮುಂಬರುವ ದಿನಗಳಲ್ಲಿ ಮಂಡ್ಯ ಸೇರಿದಾಗೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಒಂದು ಪೂರಕ ನಿರ್ಧಾರ ಅಂದ್ರೂ ಕೂಡ ತಪ್ಪಾಗಲಾರದು. ಧನ್ಯವಾದ ಅನಂತ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.